ಮೆಟ್ರೋದಲ್ಲಿ ಭಿಕ್ಷಾಟನೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನೋಡೋಣ ಎಲ್ಲಾಗಿರೋದು ಏನು ಕತೆ. ನಮ್ಮ ಮೆಟ್ರೋದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಾರಂತೆ ಕೆಲವರು. ಗ್ರೀನ್ ಲೈನ್ ಮೆಜೆಸ್ಟಿಕ್ ಟು ಯಶವಂತಪುರ ಮೆಟ್ರೋದಲ್ಲಿ ಹಿಂಗೆ ಪದೇ ಪದೇ ಬಂದು ಭಿಕ್ಷಾಟನೆಯನ್ನು ಮಾಡ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೀರಾ ಕಿರಿಕಿರಿ ಆಗ್ತಿದೆ ಅಂತ ಕೆಲವರು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ನೀವು ಆ ವಿಜುವಲ್ಸನ್ನು ಕೂಡ ನೋಡ್ತಾ ಇದ್ದೀರಾ. ಹೆಂಗೆ ಪರ್ಮಿಷನ್ ಕೊಟ್ಟರು ಅನ್ನೋದು ಆಶ್ಚರ್ಯ ಆಗುತ್ತೆ. ಈಗ ಬಸ್ ಸ್ಟೇಷನ್ನು, ಬಸ್ ಸ್ಟಾಪು ಅಥವಾ ನಿಗದಿತ ಸಿಗ್ನಲ್ ಹತ್ರನೋ ಈ ಥರ ಭಿಕ್ಷಾಟನೆ ಮಾಡ್ತಾ ಇದ್ದಿದ್ದನ್ನು ನೋಡ್ತಾ ಇದ್ವಿ. ಮೆಟ್ರೋ ಸ್ಟೇಷನ್ನಲ್ಲಿ ಹೆಂಗೆ ಇವರು, ಯಾರು ಇವ್ರಿಗೆ ಅವಕಾಶ ಕೊಟ್ಟಿದ್ದು ಅನ್ನೋದು ಪ್ರಶ್ನೆ. ಇದರಲ್ಲಿ ಡೆಫಿನೆಟ್ಲಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಹಿಂಗೆ ಒಳಗಡೆ ಆತನಿಗೆ ಅವಕಾಶ ಸಿಗೋದೇ ಇಲ್ಲ. ಯಾಕಂದರೆ ಮೆಟ್ರೋ ಟೋಕನ್ ಸಿಸ್ಟಮು ಸ್ಮಾರ್ಟ್ ಕಾರ್ಡ್ ಇದೆ. ಸುಮ್ಮನೆ ಯಾರಂದ್ರೆ ಅವರು ಒಳಗಡೆ ಬರೋಕ್ಕಾಗಲ್ಲ. ಅದೇನು ಬಸ್ ಸ್ಟಾಪು ಅಲ್ಲ, ಸಿಗ್ನಲ್ಲೂ ಅಲ್ಲ. ಹಂಗೆ ಯಾರೋ ಒಬ್ರು ಬಂದುಬಿಟ್ರು ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಸಿಬ್ಬಂದಿಗಳು ನೀನು ಭಿಕ್ಷೆ ಬೇಡಿ ದುಡ್ಡಲ್ಲಿ ನನಗೂ ಕೊಡು, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಏನಾದರೂ ಈ ಥರ ಗೊತ್ತಿಲ್ಲ.